ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टवागंसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तः शान्तः शान्तिः हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಭಾದ್ರಪದ ಬಹುಳ ಷಷ್ಠಿ, ಮುಖ್ಯವಾಗಿ ಕೃತ್ತಿಕಾ ನಕ್ಷತ್ರದ ಷಷ್ಠಿ ಅತ್ಯಂತ ಶ್ರೇಷ್ಠ. ಪಿತೃಪಕ್ಷದ 6ನೆಯ ದಿವಸ. ಇಂತಹ ಶ್ರೇಷ್ಠವಾದಂತಹ ಶನಿವಾರದ ಮುಸ್ಸಂಜೆಯಲ್ಲಿ ಮುಕುಂದಮಾಲಾ ಸ್ತೋತ್ರಂ, ಇದರ ಕೆಲವು ಶ್ಲೋಕಗಳ ಪಾರಾಯಣ. ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಮುಕುಂದಮಾಲಾ ಸ್ತೋತ್ರಂ. ದಿವಿ ವಾ ಭುವಿ ವಾ ಮಮಾಸ್ತು ವಾಸಃ ನರಕೇವ ನರಕಾಂತಕ ಪ್ರಕಾಮಂ ಅವಧೀರಿತ ಶಾರದಾರವಿಂದೌ ಚರಣೌ ತೇ ಮರಣೇಪಿ ಚಿಂತಯಾಮಿ. ಕೃಷ್ಣತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ಯೈವ ಮೇ ವಿಶತು ಮಾನಸರಾಜಹಂಸಃ. ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೈಃ ಕಂಠಾವರೋಧನ ವಿಧೋ ಮರಣಂ ಕುತಸ್ತೆ. ಚಿಂತಯಾಮಿ ಹರಿಮೇವ ಸಂತತಂ ಮಂದ ಮಂದಹಸಿತಾನನಾಂಬುಜಂ ನಂದಗೋಪತನಯಂ ಪರಾತ್ಪರಂ ನಾರದಾದಿ ಮುನಿವೃಂದವಂದಿತಂ. करचरण सरोजे कांतिमन्नेत्र मीने श्रममुषि भुजवीचि व्याकुले गाध मार्गे. हरिसरसि विगाह्यापेय तेजो जलौघम् भवमरुपरिखिन्नः खेदमद्य त्यजामि. सरसि जनयने सशंख चक्रे मुरभिदिम विरमस्वचित्तरन्तुम् सुखतरमपरं न जातु जाने. हरिचरणस्मरणामृतेन तुल्यम् हरिचरणस्मरणामृतेन तुल्यम् ಅಮೃತೇನ ತುಲ್ಯಂ. ಮುಕುಂದಮಾಲಾ ಸ್ತೋತ್ರ ಕುಲಶೇಖರ ಆಳ್ವಾರ್ ವಿರಚಿತವಾದಂತಹ ಸುಂದರವಾದಂತಹ ಕೃಷ್ಣನ ಕುರಿತಾದ ಶ್ಲೋಕಗಳು. ಸಮಯ ಸಿಕ್ಕಾಗ ಇದರ ಅರ್ಥ ವಿವರಣೆಯನ್ನು ಕೂಡ ನೋಡೋಣ. 2 ನಿಮಿಷ ಶ್ರೀ ಗುರುಗಳ ನಾಮ ಜಪ ಹೇಳಿಕೊಡ್ತೇವೆ. ತಾವು ಪುನರಾವರ್ತಿಸಬಹುದು. ದಿಗಂಬರ ದಿಗಂಬರ
ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ಶ್ರೀಪಾದ ವಲ್ಲಭ ದಿಗಂಬರ. ಶ್ರೀಪಾದ ವಲ್ಲಭ ದಿಗಂಬರ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ. ಸಂತ ಮೀರಾಬಾಯಿ ವಿರಚಿತ ಒಂದು ಕೃಷ್ಣನ ಭಜನೆಯನ್ನು ಹಾಡೋಣ. ಸಾಹಿತ್ಯವನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. ಅತ್ಯಂತ ಚಿಕ್ಕದಾಗಿದೆ, ಚೊಕ್ಕವಾಗಿದೆ. ಶ್ರೀಕೃಷ್ಣನ ಭಜನೆ ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಗಿರಿಧಾರಿ ಜಯ ಗಿರಿಧಾರಿ. ಸುಗಂಧ ತುಳಸಿ ದಳವನ ಮಾಲಿ. ಸುಗಂಧ ತುಳಸಿ ದಳವನ ಮಾಲಿ. ಗಿರಿಧಾರಿ ಜಯ ಗಿರಿಧಾರಿ. ಮಾಧವ ಮುರಹರ ಮುನಿ ಜನ ಸೇವಿತ. ಮುರಳೀಧರ ಶ್ರೀ ಗಿರಿಧಾರಿ. जय जय गोपी मनोहर गिरिधारी. जय जय गोपी मनोहर गिरिधारी. गिरिधारी जय गिरिधारी. मीरा के प्रभु
गिरिधर नागर। मुरली मनोहर गिरिधारी। जय जय गोपी मनोहर गिरिधारी। जय जय गोपी मनोहर गिरिधारी। गिरिधारी जय गिरिधारी। सुगंध तुलसी दलवन माली। गिरिधारी जय गिरिधारी। जय गिरिधारी। जय गिरिधारी। वृंदावन विहारी लाल की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव ಶಂಭೋ. ಶ್ರೀಮದ್ ಭಗವದ್ಗೀತೆಯ 15ನೆಯ ಅಧ್ಯಾಯ, ಪಂಚದಶೋಧ್ಯಾಯ. ಈ ಅಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚದಶೋಧ್ಯಾಯಃ. पुरुषोत्तमयोगः. श्रीभगवानुवाच यदादित्यगतं तेजः जगद्भासयतेऽखिलम् यच्चन्द्रमसि यच्चाग्नौ तत्तेजो विद्धि मामकम्। गामाविश्य च भूतानि धारयाम्यहमोजसा पुष्णामि चोषधीः सर्वाः सोमो भूत्वा रसात्मकः। अहं वैश्वानरो भूत्वा प्राणिनां देहमाश्रितः प्राणापानसमायुक्तः पचाम्यन्नं चतुर्विधम् सर्वस्य चाहं हृदि सन्निविष्टः मत्तः स्मृतिर्ज्ञानमपोहनं च
वेदैश्च सर्वैरहमेव वेद्यः वेदान्तकृत् वेदविदेव चाहम् द्वाविमौ पुरुषौ लोके क्षरश्चाक्षर एव च क्षरः सर्वाणि भूतानि कूटस्थाक्षर उच्यते उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्यव्यय ईश्वरः यस्मात्क्षरमतीतोऽहम् अक्षरादपि चोत्तमः अतोऽस्मि लोके वेदे च प्रथितः पुरुषोत्तमः ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ 15ನೇ ಅಧ್ಯಾಯದ 18ನೆಯ ಶ್ಲೋಕದ ಶಾಂಕರ ಭಾಷ್ಯವನ್ನು ಕಳೆದ ವಾರ ನೋಡಿದ್ದೇವೆ. ಮತ್ತೊಂದು ಆಯಾಮದಿಂದ ಈ ಶ್ಲೋಕದ ವಿಚಾರವನ್ನು ಮಾಡೋಣ. ಯಸ್ಮಾತ್ ಅಹಂ ಕ್ಷರಂ ಅತೀತಃ ಚ ಅಕ್ಷರಾದಪಿ ಉತ್ತಮಃ ಅತಃ ಲೋಕೆ ಚ ವೇದೇ ಪುರುಷೋತ್ತಮಃ ಪ್ರಥಿತಃ ಅಸ್ಮಿ. ಏಕೆಂದರೆ ನಾನು ನಾಶಯುತ ಜಡವರ್ಗವಾದ ಕ್ಷೇತ್ರದಿಂದ ಸಂಪೂರ್ಣವಾಗಿ ಅತೀತನಾಗಿದ್ದೇನೆ ಮತ್ತು ಅವಿನಾಶಿ ಜೀವಾತ್ಮನಿಗಿಂತಲೂ ಸಹ ಉತ್ತಮನಾಗಿದ್ದೇನೆ. ಆದುದರಿಂದ ಲೋಕದಲ್ಲಿ ಮತ್ತು ವೇದದಲ್ಲಿಯೂ ಸಹ ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದೇನೆ. ಈ ಶ್ಲೋಕದ ಹಿಂದಿ ಭಾಷೆಯ ತಾತ್ಪರ್ಯವನ್ನು ನೋಡೋಣ. भगवान कृष्ण से बढ़कर कोई नहीं है, न बद्ध जीव न मुक्त जीव, अतएव वे पुरुषोत्तम हैं. अब यह स्पष्ट हो चुका है कि जीव तथा भगवान व्यष्टि हैं. अंतर इतना है कि जीव चाहे बद्ध अवस्था में रहे या मुक्त अवस्था में, वह शक्ति में भगवान की अकल्पनीय शक्तियों से बढ़कर नहीं हो सकता. यह सोचना गलत है कि भगवान तथा जीव समान स्तर पर हैं या सब प्रकार से एक समान हैं. इनके व्यक्तित्वों में सदैव श्रेष्ठता तथा निम्नता बनी रहती है. उत्तम शब्द अत्यंत सार्थक है. भगवान से बढ़कर कोई नहीं है. लोके शब्द पौरुष आगम स्मृति शास्त्र में के लिए आया है. जैसा कि निरुक्ति कोश में पुष्टि की गई है, लोक्यते वेदार्थों ने न, वेदों के प्रयोजन स्मृति शास्त्रों में विवेचित है. भगवान के अंतर्यामी परमात्मा स्वरूप का भी वेदों में वर्णन हुआ है. निम्नलिखित श्लोक वेदों में छांदोग्योपनिषद आया है. तावदेश संप्रसाद अस्मात् शरीरात् समुत्थाय परम ज्योति रूपम संपद्य स्वेन रूपेण अभिनिष्पद्यते
सः उत्तमः पुरुषः। तावदेश संप्रसादः अस्मात् शरीरात् समुत्थाय परम ज्योति रूपम संपद्य स्वेन रूपेण अभिनिष्पद्यते, सह उत्तमः पुरुषः। शरीर से निकलकर परम आत्मा का प्रवेश निराकार ब्रह्म ज्योति में होता है, तब वे अपने इस आध्यात्मिक स्वरूप में बने रहते हैं। यह परम आत्मा ही परम पुरुष कहलाता है। इसका अर्थ यह हुआ कि परम पुरुष अपना आध्यात्मिक तेज प्रकट करते तथा प्रसारित करते रहते हैं, और यही चरम प्रकाश है। उस परम पुरुष का एक स्वरूप है अंतर्यामी परमात्मा। भगवान सत्यवती तथा पराशर के पुत्र रूप में अवतार ग्रहण कर व्यासदेव के रूप में वैदिक ज्ञान की व्याख्या करते हैं। बहुत सुंदर विचार है। और पुरुषोत्तम किस लिए कहा गया है, इसका व्याख्या अभी हमने हिंदी में सुने। नाउ लेट्स कॉन्टेम्पलेट on the same verse, 18th verse, in English, the commentary written by Paramapujaniya Swami Chimyananji Maharaj. Showing the etymology of the very term Purushottama, the Lord shows how he is really the Supreme. Explaining the very word Purushottama, Yasmat Charam Atitoham Aksharat Api Cha Uttamah Atah Asmi Loke Vede Cha Purushottamah Prathitah. Lord Krishna says that pure consciousness is higher than both the perishable and the imperishable. Excuse me. The perishable can continue its processes of change only against the imperishable truth. I repeat, the perishable can continue its processes of change only against the imperishable truth. It is a scientific fact that no change is perceptible without reference to a changeless fact. If two trains are both moving at the same speed, no movement is recognized by perceivers in both the trains. If the changes in the world of matter, the body, the mind, and the intellect are recognized, then there must be a steady principle that illumines all these different changes. This constant factor among the perishing is called the imperishable. This illumining factor gathers its status as the imperishable only with reference to the perishable realms. Only the perishable realms are transcended. The imperishable amidst them itself comes to shine forth as the pure infinite, which is the Purushottama. Since the truth, Purushottama, is experienced only on transcending both the perishable and the imperishable, it is known by the term the highest spirit, Purushottama, Uttama Purusha. This term is used to indicate the supreme most self both by the ancient sacred Vedas and by the poets and writers of the world. Very beautifully explained the etymological term of ಪುರುಷೋತ್ತಮ. ಈ ಸದ್ವಿಚಾರಗಳು ನಮಗೆ ಮತ್ತಷ್ಟು ಪ್ರೇರಣೆ ನೀಡುತ್ತೆ. ಯಾವ ದಿಕ್ಕಿನಲ್ಲಿ ನಾವು ಸಾಗುತ್ತಿದ್ದೇವೆ, ಯಾವ ದಿಕ್ಕಿನಲ್ಲಿ ನಾವು ಸಾಗತಕ್ಕದ್ದು ನೋಡುವ ಡಾಕ್ಟರ್ ಡಿ.ವಿ. ಗುಂಡಪ್ಪನವರ ವಿಚಾರಧಾರೆ. ಹೊರಗೆ ವಿಶ್ವದಿನಾಚೆ ದೂರದಲ್ಲಿ ನೀಲದಲ್ಲಿ, ಒಳಗೆ ಹೃತ್ಕೂಪದಾಳದಲ್ಲಿ ಮಸಕಿನಲ್ಲಿ, ನೆಲೆಗಳಿಂತೆರಡು ಮೂಲ ರಹಸ್ಯ ಕವುಗಳುಳಿ, ಕಲೆ ತಂದು ನೀ ಜ್ಞಾನಿ ಮಂಕುತಿಮ್ಮ, ಕಲೆ ತಂದು ನೀ ಜ್ಞಾನಿ ಮಂಕುತಿಮ್ಮ, ಮಂಕುತಿಮ್ಮ. ಹೊರಗೆ ವಿಶ್ವದಿನಾಚೆ ದೂರದಲ್ಲಿ ನೀಲದಲ್ಲಿ, ಒಳಗೆ ಹೃತ್ಕೂಪದಾಳದಲ್ಲಿ ಬಸಕಿನಲಿ,
ನೆಲೆಗಳಿಂತೆರಡು ಮೂಲ ರಹಸ್ಯು ಕವುಗಳುಳಿ ಕಲೆ ತಂದು ನೀ ಜ್ಞಾನಿ ಮಂಕುತಿಮ್ಮ ಮಂಕುತಿಮ್ಮ. There are two sources of the universal truth. One is outside, beyond this universe, far away in the blue of the sky. The other is inside, in the greatest depth of the heart or mind and hidden. Both of them are telling the same things. When you can listen to them both and reconcile, you will be an enlightened soul. Mankutima. ವಿಶ್ವದಿನಾಚೆ ವಿಶ್ವದಿನ ಆಚೆ ಹೃತ್ಕೂಪದ ಆಳದಲ್ಲಿ ಹೃತ್ಕೂಪದ ಆಳದಲ್ಲಿ ನೆಲೆಗಳಿಂತೆರಡು ನೆಲೆಗಳು ಇಂತು ಎರಡು ರಹಸ್ಯ ಕವುಗಳುಳಿ ರಹಸ್ಯ ಕವುಗಳ ಹುಲಿ ಕಲೆತಂದು ಕಲೆತ ಅಂದು ನೀಲದಲ್ಲಿ ಗಗನದಲ್ಲಿ ಆಕಾಶದಲ್ಲಿ ಹೃತ್ಕೂಪ ಹೃದಯದಲ್ಲಿ ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ. ಹೊರಗೆ ಎಂದರೆ ಈ ಜಗತ್ತಿನ ಪರಿಧಿಯಿಂದ ಆಚೆ ದೂರದಲ್ಲಿ ಗಗನದಲ್ಲಿರುವ ರಹಸ್ಯ ಶಕ್ತಿ, ಮತ್ತು ಒಳಗೆ ಎಂದರೆ ಹೃದಯಾಂತರಾಳದಲ್ಲಿ ಮಸುಕು ಮಸುಕಾಗಿರುವ ನಮ್ಮ ಆತ್ಮಶಕ್ತಿ ಎರಡೂ ಕಲೆತು ಬೆರೆತು ಒಂದಾದಾಗ ನಮಗೆ ಜ್ಞಾನ ಉಂಟಾಗುತ್ತದೆ ಮತ್ತು ನಾವು ಜ್ಞಾನಿಗಳಾಗುತ್ತೇವೆ ಎಂದು ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ಇಡೀ ಜಗತ್ತನ್ನೇ ಆವರಿಸಿಕೊಂಡಿರುವ ಆ ಪರತತ್ವ ಪಂಚಭೂತಗಳಿಂದಾದ ಜಗತ್ತಿಗಿಂತ ಮೇಲೆ ಎಂದರೆ ಪಂಚತತ್ವಗಳ ಪರಿಧಿಯಿಂದಾಚೆ ಇದೆ. ಅದೇ ಪರತತ್ವ ಪುರುಷೋತ್ತಮ. ತನ್ನದೇ ತತ್ವದಿಂದ ಈ ಜಗತ್ತಿನಲ್ಲಿ ಕೋಟಿ ಕೋಟಿ ರೂಪಗಳನ್ನು ತಳೆದು ವ್ಯಾಪಕವಾಗಿ ಹರಡಿಕೊಂಡಿದೆ. ತನ್ನ ಮೂಲ ಸ್ವರೂಪದಲ್ಲಿ ಅದು ಶುದ್ಧ ಸತ್ವ. ಆದರೆ ಪಂಚೀಕೃತವಾದ ನಂತರ ಎಂದರೆ ಪಂಚಭೂತಗಳಿಂದಾದ ದೇಹದ ಸಂಪರ್ಕಕ್ಕೆ ಬಂದ ಮೇಲೆ ಆ ಶುದ್ಧ ಸತ್ವಕ್ಕೆ ಮಸುಕಾದ ಪರದೆ ಕವಿದು ಬಿಡುತ್ತದೆ. ಮೋಹ ಮಮಕಾರಗಳ ಪರದೆ ಕವಿದು ತನ್ನ ಸ್ವರೂಪವನ್ನು ಮರೆತು ಹೋಗುತ್ತದೆ. ಹೀಗೆ ಆತ್ಮ ತನ್ನ ಮೂಲ ಸ್ವರೂಪವನ್ನು ಮರೆತು ಈ ಜಗತ್ತಿನಲ್ಲಿ ತನ್ನನ್ನು ತಾನು ಈ ಜಗತ್ತಿನೊಂದಿಗೆ ಗುರುತಿಸಿಕೊಳ್ಳುತ್ತಾ ಇಂದ್ರಿಯ ಸಂಬಂಧವಾದಾಗ ಸುಖಗಳನ್ನು ಅನುಭವಿಸುತ್ತಾ ಮತ್ತು ಹಲವಾರು ಪ್ರಾಕೃತ ಭಾವಗಳನ್ನು ಬೆಳೆಸಿಕೊಳ್ಳುತ್ತಾ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತಾ ಸಾಗುತ್ತದೆ. ಅಜ್ಞಾನದ ಪರದೆಯಿಂದ ಕವಿಯಲ್ಪಟ್ಟು ತಾನು ಜ್ಞಾನ ಸ್ವರೂಪವೆಂದು ಮರೆತು ಹೋಗುತ್ತದೆ. ಈ ಜಗತ್ತಿನ ನಂಟು ಮತ್ತು ಆ ನಂಟನ್ನು ಸೃಷ್ಟಿಸಿದ ಅಂಟಿನಿಂದ ಬದುಕಿಗೆ ಅಂಟಿಕೊಂಡಿರುತ್ತದೆ. ಹಾಗೆ ಅಂಟಿಕೊಂಡಿದ್ದರೂ ತನ್ನ ಮೂಲವಾದ ಆ ಪರತತ್ವವನ್ನು ಸೇರಲು ಮತ್ತು ಹಾಗೆ ಸೇರಿದ ಸ್ಥಿತಿಯಲ್ಲಿನ ಆನಂದವನ್ನು ಅನುಭವಿಸುವ ಆಸೆಯನ್ನು ಇಟ್ಟುಕೊಂಡೇ ಇರುತ್ತದೆ. ಆ ಆಸೆ ಬಲವೊಂದು ಪ್ರಯತ್ನವನ್ನು ಪಟ್ಟಾಗ ಕಾಲಕ್ರಮೇಣ ನಿಧಾನವಾಗಿ ಈ ಭುವಿಯ ಬಂಧನಗಳೆಲ್ಲ ಕಳಚಿ ಮಾಯೆಯ ಪೊರೆ ಸರಿದು ಮೋಹದ ಪರದೆ ತೊಲಗಿದಾಗ ಅಂತರಂಗದಲ್ಲಿರುವ ಸತ್ವ ಮತ್ತು ಈ ಜಗತ್ತಿನಾಚೆ ಇರುವ ಪರತತ್ವವೂ ಒಂದೇ ಎಂದು ಅರಿವಾಗುತ್ತದೆ. ಹಾಗೆ ಅರಿವಾದಾಗ ನಾವು ಜ್ಞಾನಿಗಳಾಗುತ್ತೇವೆ ಎನ್ನುತ್ತಾರೆ ಮಾನ್ಯ ಡಿ.ವಿ.ಜಿಯವರು. ಅತ್ಯತಿಷ್ಠ ದಶಾಂಗುಲಂ ಪುರುಷ ಸೂಕ್ತದ ಪ್ರಥಮ ವಾಕ್ಯದ ಒಂದು ಭಾಗ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಭೃತ್ವ ಅತ್ಯತಿಷ್ಠದಶಾಂಗುಲಂ. ಅತ್ಯತಿಷ್ಠದಶಾಂಗುಲಂ ಎಂದು ಹೇಳಲ್ಪಟ್ಟಿರುವ ಆ ಪರಮಾತ್ಮ ಎಂದರೆ ಬೃಹಚ್ಚೇತನ ಮತ್ತು ಗುಹಾಯಾ ಎಂದರೆ ನಮ್ಮ ಅಂತರಂಗದಲ್ಲಿ ನೆಲೆಸಿರುವ ಅಣುಚೇತನವೂ ಒಂದೇ ಎಂಬ ಅರಿವು ಮೂಡಿದಾಗ ನಮ್ಮಲ್ಲಿ ಜ್ಞಾನ ಉಂಟಾಗಿ ನಾವು ಆನಂದದ ಸ್ಥಿತಿಯಲ್ಲಿ ತೇಲಾಡಬಹುದು. ನಿರಂತರ ಪ್ರಯತ್ನದಿಂದ ಅಂತಹ ಸ್ಥಿತಿಯನ್ನು ಸಾಧಿಸುವುದು ಸಾಧ್ಯ. ಎಂತಹ ವಿಶೇಷವಾದಂತಹ ಚಿಂತನೆ ನೋಡಿ.
ಈ ದೃಷ್ಟಿಕೋನದಲ್ಲಿ ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದಾಗ ಆ ಪುರುಷೋತ್ತಮ ಯಾರು, ಹೇಗೆ ಎಂಬುದನ್ನು ನಾವು ಕೂಡ ಮನಗಾಣಬಹುದು. ಉಳಿದ 2 ಶ್ಲೋಕಗಳುಂಟು, ಅದನ್ನು ನಾಳೆ ದಿವಸ ವಿಚಾರವನ್ನು ಮಾಡಿ ಈ ಅಧ್ಯಾಯವನ್ನು ಸಂಪನ್ನಗೊಳಿಸೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸುತ್ತಾ ಶಾಂತಿ ಮಂತ್ರವನ್ನು ಪಠಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ದಿವಸ ಪಿತೃಪಕ್ಷದ 7ನೆಯ ದಿನ, ಸಪ್ತಮಿ, ಭಾದ್ರಪದ ಬಹುಳ ಸಪ್ತಮಿ, ಆದಿತ್ಯ ವಾಸರ. ನಾಳೆ ದಿವಸ ಸೆಪ್ಟೆಂಬರ್ ತಿಂಗಳ 14ನೇ ತಾರೀಕು ಸಂಜೆ 7 ಗಂಟೆಗೆ ಸರಿಯಾಗಿ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.